ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಪಾದೂರಿನ ಕಾಪು ತಾಲೂಕಿನ ಪಾದೂರು ಹಳ್ಳಿ ಹಾಗೂ ಅಲ್ಲಿಯ ಕಚ್ಚಾ ತೈಲ ಶುದ್ಧೀಕರಣ ಪೈಪ್ಲೈನ್ ಸ್ಟಾಕ್ ಪೈಪ್ ಯಾರ್ಡ್ಗಳನ್ನು ಕೆಲವು ವರ್ಷಗಳ ಹಿಂದೆ ಮಾಡಲಾಗಿದೆ. ಈ ಬಗ್ಗೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕೆಲವೊಂದು ಪತ್ರವನ್ನು ಬರೆದು ಅಲ್ಲಿಯ ಜನರಿಗೆ ಪರಿಹಾರದ ಬಗ್ಗೆ, ಜನತೆಯ ಕಷ್ಟದ ಬಗ್ಗೆ ಪತ್ರವನ್ನು ಬರೆದಾಗ ಸರಿಯಾಗಿ ಕೂಲಂಕಷ ಮಾಡಿ ಮೊದಲನೆಯ ಬಾರಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಲ್ಲಿಯ ಜನರಿಗೆ ಬೇಕಾದ ಸಹಕಾರಧನವನ್ನು ಸರ್ಕಾರ ಅವರ ಜಾಗದ ನಷ್ಟದ ಬಗ್ಗೆ, ಅವರ ಮನೆಯ ನಷ್ಟದ ಬಗ್ಗೆ ಕೊಡಬೇಕೆಂದು ನಮ್ಮ ಫೌಂಡೇಶನ್ ಮಾಧ್ಯಮಗಳ ಮುಂದೆ ಹಾಗೂ ಪ್ರೊಟೆಸ್ಟ್ ಮೂಲಕ ಆಂದೋಲನ ಮೂಲಕ ತಿಳಿಸಿದ್ದೇವೆ. ಅಲ್ಲಿ ಮೊದಲನೇ ಹಂತದಲ್ಲಿ ಕೆಲವೊಬ್ಬರಿಗೆ ಹಣ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಲಿಲ್ಲ. ಆದರೆ ಈಗ ಎರಡನೇ ಹಂತಕ್ಕೆ ಶುರು ಮಾಡಿದ್ದಾರೆ. ಎರಡನೇ ಹಂತ ಈ ಪೈಪ್ಲೈನ್ ಏನು ಹೇಳ್ತೇವೆ, ಕಚ್ಚಾ ಆಯಿಲ್ ಸರಬರಾಜು ಸ್ಟಾಕ್ ಮಾಡುವಾಗ ನಾವು ಪೈಪ್ಲೈನ್ಗಳನ್ನು ಮಾಡಬೇಕಾಗಿತ್ತು. ಈ ಕೆಲಸ ಪ್ರಾರಂಭಗೊಳ್ಳುವ ಮೊದಲೇ ನಮ್ಮ ಪಾರ್ಲಿಮೆಂಟಲ್ಲಿ ಸಮುದ್ರ ಬದಿಯಿಂದಲೇ ಕೊಂಡೋಗಬೇಕೆಂಬ ಒಂದು ಸರ್ವೆಯನ್ನು ಮಾಡಿದ್ದರು. ಆ ಸರ್ವೆಯು ರಾಜಕೀಯ ಪಕ್ಷಗಳ ಒತ್ತಡದಿಂದ ಅಥವಾ ಜನರ ಒತ್ತಡದಿಂದ ಅದನ್ನು ಬದಲಾವಣೆ ಮಾಡಿ ಹಳ್ಳಿಯಲ್ಲಿ ತಂದಿದ್ದಾರೆ. ಇದರಿಂದ ಹಳ್ಳಿಯ ಜನರಿಗೆ ತುಂಬ ಕಷ್ಟ ಆಗ್ತದೆ. ಕಷ್ಟ ಅಂದರೆ ಯಾವುದೇ ಒಂದು ಪೈಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಪಾದೂರೆಂಬ ಜಾಗದಲ್ಲಿ ಕಲ್ಲುಗಳ ಸಂಖ್ಯೆ ಜಾಸ್ತಿ, ಬಂಡೆ ಕಲ್ಲುಗಳ ಸಂಖ್ಯೆ ಜಾಸ್ತಿ ಉಂಟು. ಆ ಬಂಡೆ ಕಲ್ಲನ್ನು ಒಡೆಯಬೇಕಾದರೆ ಸ್ಫೋಟಕಗಳನ್ನು ಮಾಡಲೇಬೇಕಾಗ್ತದೆ. ಈ ಸ್ಫೋಟಕ ಮಾಡುವಾಗ ಹಳ್ಳಿಯ ಜನರ ಬಾವಿ ಇರಬಹುದು, ಮನೆ ಇರಬಹುದು, ವ್ಯವಸಾಯದ ಜಾಗವೂ ಇರಬಹುದು, ಅದಕ್ಕೆ ತುಂಬ ತೊಂದರೆ ಆಗ್ತದೆ. ಸ್ಫೋಟಕದಿಂದಾಗಿ ಅಲ್ಲಿಯ ನಾಗರಿಕರ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಈ ಬಗ್ಗೆ ನಾವು ಕೆಲವಾರು ಪತ್ರಗಳನ್ನು ಬರೆದಿದ್ದೇವೆ. ಈಗ ಎರಡನೇ ಹಂತದಲ್ಲಿ ಕೆಲಸ ಶುರುವಾಗುವಾಗ ಈಗಾಗಲೇ ಕಾಪು ಜನತೆಯು ಇದರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಅವರ ಪಾದೂರನ್ನು ಸೇವ್ ಮಾಡಿ, ಕಾಪು ಪಾದೂರನ್ನು ಸೇವ್ ಮಾಡಿ. ಅದೇ ರೀತಿ ದ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಪಾದೂರಿನ ಜನತೆಯನ್ನು ಸೇವೆ ಮಾಡಿ, ಬಡರ ಜನರ ಸೇವೆಯನ್ನು ಮಾಡಿ. ನಾವು ನಿಮ್ಮ ಈ ಪೈಪ್ಲೈನ್ನ ಬಗ್ಗೆ ನಾವು ಯಾವುದೇ ತಕರಾರನ್ನು ತರೋದಿಲ್ಲ. ದೇಶದ ಇದು ಮೂರನೆಯ ಕಚ್ಚಾ ತೈಲ ಸ್ಟಾಕ್ ಮಾಡುವ ಒಂದು ಸಮಸ್ಯೆ ಸಂಘ ಆದುದರಿಂದ ಇದು ದೇಶದ ಹಾಗೂ ಆ ಹಳ್ಳಿಯ ಹಾಗೂ ಭಾರತದ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ. ಇದು ನಮ್ಮ ಕೇಂದ್ರ ಸರ್ಕಾರ ಮಾಡಿದ ಒಂದು ಘಟಕ. ಈ ಘಟಕವು ಇಡೀ ದೇಶಕ್ಕೆ ಸಹಾಯವನ್ನು ಮಾಡುವಂಥ ಘಟಕ. ಇದನ್ನು ಯಾವುದೇ ಒಬ್ಬ ನಾಗರಿಕನು ಬಗ್ಗೆ ಹೇಳುವಂಥ ಸಾಧ್ಯ ಇಲ್ಲ. ಇದರಿಂದ ಇವತ್ತು ಪಾದೂರಿನ ಹೆಸರು ಇಡೀ ಜಗತ್ತಲ್ಲಿ ಬಂದಿದೆ. ಕಾರಣ ಈ ಘಟಕವೇ. ಆದ್ದರಿಂದ ನಮ್ಮ ಬೇಡಿಕೆ ಅಲ್ಲಿಯ ಜನರಿಗೆ ಯಾವುದೇ ವಿಷಯದಲ್ಲಿ ತೊಂದರೆ ಆಗಬಾರದು. ಅಲ್ಲಿ ಸ್ಫೋಟಕ ಮಾಡುವಾಗ ಸರಿಯಾದ ಪರಿಶೀಲನೆ ಮಾಡಿ ಬಡ ಜನರ ಆಸ್ತಿ, ಬಾವಿ, ನೀರು ಹಾಗೂ ಬೇಸಾಯಕ್ಕೆ, ಮನೆಗೆ ತೊಂದರೆ ಆಗದಾಗೆ ಮಾಡಬೇಕಂತ ನಮ್ಮ ವಿನಂತಿ. ಒಂದು ವೇಳೆ ಎರಡನೇ ಘಟಕ ಕೆಲಸ ಶುರು ಮಾಡುವಾಗ ಬಡ ಜನರ ಜಾಗವನ್ನು ಒಂದು ವೇಳೆ ನೀವು ತೆಗೆದುಕೊಂಡಿದ್ದರೆ ಅವರಿಗೆ ಸರಿಯಾದ ಕಂಪನ್ಸೇಷನ್ ಕೊಡಬೇಕು. ಇದೇ ನಮ್ಮ ಬೇಡಿಕೆ. ಇದಕ್ಕಾಗಿ ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಸರಿಯಾಗಿ ಪರಿಪಾಲನೆ ಮಾಡದೇ ಇದ್ದರೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಇದರ ಬಗ್ಗೆ ಸಂಪೂರ್ಣ ಕ್ರಾಂತಿಯನ್ನು ಪಾದೂರು ಹಾಗೂ ಕಾಪು ತಾಲೂಕಲ್ಲಿ ಮಾಡುವುದು ಖಂಡಿತ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಬಡ ಜನರ ಸೇವೆಗಾಗಿ ನಿಂತಿದೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ನಿಮ್ಮ ಕಮೆಂಟ್ಗಳನ್ನು ಕೊಡಿ. ಇದೇ ನಮ್ಮ ಬೇಡಿಕೆ. ಜೈ ಹಿಂದ್, ಜೈ ಕರ್ನಾಟಕ.